ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ನಾನು ನಿಮ್ಮ ರಂಜಿತ್ ಸರ್. ಸೊ ಈ ವಿಡಿಯೋಲಿ ನಾನು ಏನು ತಿಳಿಸ್ಕೊಡ್ತೀನಿ ನಿಮಗೆ ಅಂದರೆ, ಸಿಂಪ್ಲಿಫೈಡ್ ಮೈಂಡ್ಸ್ ಟೀಮ್ ಕಡೆಯಿಂದ ನಿಮ್ಮೆಲ್ರಿಗೂ ಕೌನ್ಸ್ಲಿಂಗ್ ರಿಲೇಟೆಡ್ ಯಾವ ಥರ ಸಪೋರ್ಟ್ ಸಿಗುತ್ತೆ, ಏನೆಲ್ಲ ಸಿಗುತ್ತೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಈ ವಿಡಿಯೋಲಿ ಸಿಗುತ್ತೆ. ಆ್ಯಂಡ್ ಮೋರ್ ಓವರ್ ನಿಮ್ದು ಎಲ್ರದ್ದು ಆಲ್ಮೋಸ್ಟ್ ಎಕ್ಸಾಮ್ 2 ಕೆಮಿಸ್ಟ್ರಿ ಯಾರ್ಯಾರು ಬರ್ತಿದ್ರೆ ಎಲ್ಲರೂ ಚೆನ್ನಾಗಾಗಿದೆ ಅಂದ್ಕೊಂಡಿದ್ದೀನಿ. ಮಿಕ್ಕಿದ ಫಿಸಿಕ್ಸ್, ಮ್ಯಾಥ್ಸ್ ಹೇಗಾಗ್ತಿದೆ ಎಲ್ಲ ಮುಗಿಸಿದ್ಮೇಲೆ, ಕಾಮೆಡ್ಗೆ ಮುಗಿಸಿದ್ಮೇಲೆ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಎಕ್ಸಾಮ್ ಯಾವ ಥರನೋ ಕೌನ್ಸ್ಲಿಂಗ್ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ರ್ಯಾಂಕ್ ಚೆನ್ನಾಗಿದ್ದು ಕೌನ್ಸ್ಲಿಂಗ್ ಚೆನ್ನಾಗಿ ಮಾಡಿಲ್ಲ ಅಂದರೆ ನಿಮ್ಮ ನೆಕ್ಸ್ಟ್ 4 years ಇನ್ ಇಂಜಿನಿಯರಿಂಗ್ ಕಾಲೇಜ್ ಆ್ಯಂಡ್ ನೆಕ್ಸ್ಟ್ 40 years ಇನ್ ಕೆರಿಯರ್ ವಿಲ್ ಬಿ ಅಫೆಕ್ಟೆಡ್. ಸೊ ನೆಕ್ಸ್ಟ್ 40 years ಡಿಸಿಷನ್ ಈಗ ಕೌನ್ಸ್ಲಿಂಗ್ ಮೇಲಿರುತ್ತೆ. ಕರೆಕ್ಟಾಗಿ ಮಾಡಿದ್ರೆ ಸ್ಮೂತಾಗಿ ಹೋಗುತ್ತೆ. ಸೊ ಅದಕ್ಕೆ ಗೈಡ್ ಮಾಡಬೇಕು ಅಂತಲೇ ನಾವು ಡೆಡಿಕೇಟೆಡಾಗಿ ಸಿಂಪ್ಲಿಫೈಡ್ ಮೈಂಡ್ಸ್ ಟೀಮಲ್ಲೇ ಎಕ್ಸ್ಪರ್ಟ್ ಟೀಮ್ ಕ್ರಿಯೇಟ್ ಮಾಡಿ ನಿಮಗೋಸ್ಕರ ಗೈಡೆನ್ಸ್ ತರ್ತಾ ಇದ್ದೀವಿ. ಏನೇನು ಸಿಗುತ್ತೆ ನಿಮಗೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇದು KICT counseling.com ಇರೋದು. ನಾನು ವೆಬ್ಸೈಟ್ ಓಪನ್ ಮಾಡಿದ್ದೀನಿ. ಸೊ ಫಸ್ಟ್ ಏನಂದರೆ, ನಿಮ್ಗೆ ಎಷ್ಟೊಂದು ಫ್ರೀ ರಿಸೋರ್ಸಸ್ ಆ್ಯಂಡ್ ಟೂಲ್ಸ್ ನಾವು ಆಲ್ರೆಡಿ ಬಿಲ್ಡ್ ಮಾಡಿದ್ದೀವಿ ಆ್ಯಂಡ್ ಕೆಲವ್ದು ಇನ್ನೂ ಬಿಲ್ಡ್ ಆಗ್ತಾ ಇದೆ. ಸೊ ನಿಮ್ಮದು ಫೈನಲ್ ಕೌನ್ಸಿಲಿಂಗ್ ಆಗೋ ಅಷ್ಟರೊಳಗೆ ಏನೇನೆಲ್ಲ ನಿಮಗೆ ಅವೈಲೇಬಲ್ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ ಈಸ್ ರ್ಯಾಂಕ್ ಪ್ರಿಡಿಕ್ಟರ್. ನೀವು ಆಲ್ರೆಡಿ ನೋಡಿರ್ಬೋದು, ಯೂಸ್ ಮಾಡಿರ್ಬೋದು ರ್ಯಾಂಕ್ ಪ್ರಿಡಿಕ್ಟರು. ಡೈಲಿ ಎಷ್ಟೊಂದು ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಬಂದು ಚೆಕ್ ಮಾಡ್ತಾ ಇದ್ದಾರೆ. ಒಂದು ಅಪ್ಡೇಟ್ ನಾನು ಇನ್ನೂ ಮಾಡಬೇಕು, ಅದನ್ನು ಸ್ವಲ್ಪ ಟೈಟ್ ಮಾಡಬೇಕು. ಬಿಕಾಸ್ ನಾನು ಎಕ್ಸಾಮ್ 2 ಆಗಲಿ ಅದ್ರ ಡಿಫಿಕಲ್ಟಿ ಲೆವೆಲ್ ಹೇಗಿತ್ತು ಅನ್ನೋದ್ರ ಮೇಲೆ ನೋಡಿಕೊಂಡು ಮಾಡೆಲ್ ಅಪ್ಡೇಟ್ ಮಾಡಬೇಕು ಅಂತೀನಿ. ಆ್ಯಂಡ್ ಆಲ್ಸೋ ಯಾರಾದರೂ AIML ಅಥವಾ CS ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಇದ್ದರೆ ಇದು ಹೇಗೆ ಬಿಲ್ಡ್ ಮಾಡಿದ್ದೀವಿ ಅಂತಲೂ ಒಂದು ಸಪ್ರೇಟ್ ವೀಡಿಯೋ ಮಾಡಿದ್ದೀವಿ, ಚೆಕ್ ಮಾಡಿ. ಇಟ್ಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಸೊ ರ್ಯಾಂಕ್ ಪ್ರಿಡಿಕ್ಟರ್ ಆಲ್ರೆಡಿ ಎಲ್ರಿಗೂ ಗೊತ್ತು, ನೀವು ಯೂಸ್ ಮಾಡ್ತಿದ್ದೀರಾ. ಇಲ್ಲಿ ಕ್ಲಿಕ್ ಮಾಡಿದ್ರು ಅದು ಓಪನ್ ಆಗುತ್ತೆ. ನೆಕ್ಸ್ಟು ನಾವೇನು ಮಾಡ್ತಿದ್ದೀವಿ ಅಂದರೆ, ನಮ್ಮ ಟೀಮು ಕಾಲೇಜ್ ಪ್ರಿಡಿಕ್ಟರ್ನ ಬಿಲ್ಡ್ ಮಾಡ್ತಾ ಇದ್ದೀವಿ. ಕಾಲೇಜ್ ಪ್ರಿಡಿಕ್ಟರ್ ಏನಪ್ಪ ಅಂದರೆ, ನಿಮ್ಮದು ರ್ಯಾಂಕ್ ಬಂದಿದೆ ಅಂದ್ಕೊಳ್ಳಿ ಅಥವಾ ನಿಮ್ಮದು ಎಕ್ಸ್ಪೆಕ್ಟೆಡ್ ರ್ಯಾಂಕ್ ಗೊತ್ತಿದೆ ಅಂದ್ಕೊಳ್ಳಿ. ಈ ರ್ಯಾಂಕ್ಗೆ ಲಾಸ್ಟ್ ಇಯರ್ ಪ್ರಕಾರ ಯಾವ್ಯಾವ ಕಾಲೇಜ್ ಯಾವ್ಯಾವ ಬ್ರ್ಯಾಂಚ್ ಸಿಗ್ಬೋದು ಅಂತ ಇದು ತೋರಿಸುತ್ತೆ. ಸೊ ನಾವು ಇದಕ್ಕೋಸ್ಕರ ಏನು ಮಾಡಿದ್ದೀವಿ ಅಂದರೆ, ಅಗೇನ್ ಲಾಸ್ಟ್ ಇಯರ್ ಕಂಪ್ಲೀಟ್ ಕಟ್ ಆಫ್ ಡೇಟಾ ತೊಗೊಂಡು ಕ್ಲೀನ್ ಮಾಡಿ, ಅನಲೈಸ್ ಮಾಡಿ, ಡೇಟಾಬೇಸಲ್ಲಿ ಸ್ಟೋರ್ ಮಾಡಿ, ಇಲ್ಲಿ ನೀವು ಕ್ಲಿಕ್ ಮಾಡಿ ನಿಮ್ಮದು ರ್ಯಾಂಕು ಮತ್ತು ಕ್ಯಾಟಗರಿ ಇನ್ಪುಟ್ ಕೊಟ್ಟರೆ ಅದು ಫೆಚ್ ಮಾಡಿ ತೋರಿಸುತ್ತೆ. ಸೊ ಇದೆಲ್ಲ ಇನ್ನೂ ತೋರಿಸ್ತೀನಿ ಏನೇನೇನೇನು ಫ್ರೀ ರಿಸೋರ್ಸಸ್ ನಿಮಗೋಸ್ಕರ ಮಾಡ್ತಿದ್ದೀವಿ ಅಂತ. ಬಟ್ ದೀಸ್ ಆರ್ ಆಲ್ ಆಲ್ಸೋ ವೆರಿ ವೆರಿ ಎಕ್ಸ್ಪೆನ್ಸಿವ್ ಟು ಬಿಲ್ಡ್. ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳ್ಳಿ. ಎಷ್ಟೊಂದು ಜನ ಏನಿದ್ದಾರೆ ಅಂದರೆ, ಈಗ ರ್ಯಾಂಕ್ ಪ್ರಿಡಿಕ್ಟರ್ ಆಗಲಿ ಕಾಲೇಜ್ ಪ್ರಿಡಿಕ್ಟರ್ ಆಗಲಿ ಎಷ್ಟೊಂದು ವೆಬ್ಸೈಟ್ಸ್ ಇದೆ. ಅಲ್ಲಿ ಯಾವ ಥರ ವರ್ಕ್ ಮಾಡುತ್ತೆ ಅಂದರೆ, ನೀವು ಹೋಗಿದ ತಕ್ಷಣ ಡೀಟೇಲ್ಸ್ ಕೇಳುತ್ತೆ. ಆಮೇಲೆ ನಿಮ್ಮ 5 minutes ಆಗಿದ ತಕ್ಷಣ ಮಾರ್ಕೆಟಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ನಿಮ್ಮ ಡೀಟೇಲ್ಸ್ನ ಸೆಲ್ ಮಾಡ್ತಾರೆ. ನಾವು ಆ ಥರ ಮಾಡಲ್ಲ. ಇದು ಸಿಂಪ್ಲಿಫೈಡ್ ಮೈಂಡ್ ಸ್ಟೂಡೆಂಟ್ಸ್ಗೋಸ್ಕರ ಕಂಪ್ಲೀಟ್ಲಿ ಫ್ರೀ. ಬಿಕಾಸ್ ಇದು ನಮ್ಮ ಪ್ಯಾಷನ್ ಆ್ಯಂಡ್ ಮೋಟಿವೇಶನ್ ದ್ಯಾಟ್ ವಿ ಶುಡ್ ಗೈಡ್ ಸಿಂಪ್ಲಿಫೈಡ್ ಮೈಂಡ್ ಸ್ಟೂಡೆಂಟ್ಸ್, ಕರ್ನಾಟಕ ಸ್ಟೂಡೆಂಟ್ಸ್ ಅಂತ. ಸೊ ಇವೆರಡು ನಾವು ಆಲ್ರೆಡಿ ಒಂದು ಬಿಲ್ಡ್ ಆಗಿದೆ, ಒಂದು ಆಗಿಲ್ಲ. ಎಕ್ಸಾಮ್ 2 ಡಿಫಿಕಲ್ಟಿ ಹೇಗಿತ್ತು, ಯಾರ್ಯಾರು ಬರ್ದಿದ್ದೀರಾ ಕಮೆಂಟ್ ಮಾಡಿ ಹೇಳಿ. ಸೊ ದಟ್ ನಾನು ಮಾಡೆಲ್ ಅಪ್ಡೇಟ್ ಮಾಡ್ತೀನಿ ಅದ್ರ ಬೇಸಿಸ್ ಮೇಲೆ. ಆ್ಯಂಡ್ ನಮ್ಮ ಫ್ಯಾಕಲ್ಟಿ ಏನು ಹೇಳ್ತಾರೆ ಅದ್ರ ಬೇಸಿಸ್ ಮೇಲೆ ನಿಮಗೆ ಫೈನಲ್ ರ್ಯಾಂಕ್ ಪ್ರಿಡಿಕ್ಟರ್ ಬೈ ಈ ವೀಕೆಂಡ್ ವರ್ಕ್ ಸಿಗುತ್ತೆ, ವಿಚ್ ವಿಲ್ ಬಿ ವೆರಿ ವೆರಿ ಅಕ್ಯುರೇಟ್. ಈ ಇಯರ್ ಏನು ಬರ್ಬೋದು ಅನ್ನೋ ಥರ. ನೆಕ್ಸ್ಟು ಫ್ರೀ ರಿಸೋರ್ಸಸಲ್ಲಿ ಏನೇನಿದೆ ಅಂದರೆ, ಕಾಲೇಜ್ ರಿವ್ಯೂಸ್ ಇದೆ. ಕಾಲೇಜ್ ರಿವ್ಯೂಸ್ ನಾನು ಆಲ್ರೆಡಿ ಮಾಡಿದ್ದೀನಿ. ನಿಮಗೆ ಕ್ಯಾಂಪಸ್ ವ್ಯೂಸ್ ತೋರಿಸ್ತಾ ಇದ್ದೀನಿ ಎಲ್ಲ ಕಾಲೇಜ್ದು. ಇದು ಎವ್ರಿ ಡೇ ನಮ್ಮ ಟೀಮ್ ಹೋಗಿ ಕ್ಯಾಂಪಸ್ದು ವೀಡಿಯೋ ಮಾಡ್ಕೊಂಬಂದು ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ರಿಸರ್ಚ್ ಮಾಡಿ ಅನ್ಬಯಾಸ್ಡ್ ಒಪಿನಿಯನ್ ಇಟ್ಕೊಂಡು ನಿಮಗೆ ಡೀಟೇಲ್ಸ್ ತಲುಪಿಸ್ತಾ ಇದ್ದೀವಿ. ಬಿಕಾಸ್ ಈಗಿನ ಕಾಲದಲ್ಲಿ ತುಂಬ ಮಾರ್ಕೆಟಿಂಗ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ನಿಮಗೆ ಕರೆಕ್ಟಾಗಿ ನಿಜ ಗೊತ್ತಾಗಬೇಕು ಅಂತ ವಿ ಆರ್ ಟ್ರೈಂಗ್ ಟು ಡೂ ದಿಸ್. ಕಾಲೇಜ್ ರಿವ್ಯೂಸ್ ಆಲ್ರೆಡಿ 5 ಕಾಲೇಜಸ್ ಇದೆ, ಇನ್ನೂ ಬರ್ತಾ ಇದೆ. ಇನ್ನೂ ಕಂಟಿನ್ಯೂಸ್ ನಿಮ್ಗೆ ಎಲ್ಲ ಟಾಪ್ ಕಾಲೇಜಸ್ಸು ನಿಮಗೆ ಮಾಡಿ ತೋರಿಸ್ತೀವಿ. ಸೊ ಅದನ್ನು ಕ್ಲಿಕ್ ಮಾಡಿದ್ರು ಅಲ್ಲಿಗೆ ಹೋಗುತ್ತೆ ಕಾಲೇಜ್ ರಿವ್ಯೂಸ್ಗೆ. ಸೊ ನಿಮಗೆ ತೋರಿಸ್ತೀನಿ ಒಂದ್ಸತಿ. ಇದೆಲ್ಲ ಕಂಪ್ಲೀಟ್ ಏನಂದರೆ KICT counseling.com ನೀವೀಗ ರ್ಯಾಂಕ್ ಪ್ರಿಡಿಕ್ಟರ್ ಅಂತ ಕ್ಲಿಕ್ ಮಾಡಿದ್ರೆ ರ್ಯಾಂಕ್ ಪ್ರಿಡಿಕ್ಟರ್ ಪೇಜ್ಗೆ ಹೋಗುತ್ತೆ. ಅದೇ ಥರ ನೀವು ಏನು ಕ್ಲಿಕ್ ಮಾಡಿದ್ರೂ ಅಲ್ಲಿಗೆ ತೊಗೊಂಡೋಗುತ್ತೆ. ನೆಕ್ಸ್ಟು ಬ್ರಾಂಚ್ ಕಂಪ್ಯಾರಿಸನ್ ಅಂತ ಆಲ್ರೆಡಿ ಬಿಲ್ಡ್ ಮಾಡಿದ್ದೀವಿ ನಿಮಗೋಸ್ಕರ. ಬಿಕಾಸ್ ನಾವು ಇಂಜಿನಿಯರಿಂಗ್ ತೊಗೋಬೇಕಾದ್ರೆ ನಮ್ಗೆ ಅಷ್ಟು ಐಡಿಯಾನೇ ಇರಲಿಲ್ಲ ಯಾವ ಬ್ರಾಂಚ್ ತೊಗೊಂಡ್ರೆ ಏನಾಗುತ್ತೆ ಅಂತ. ಬಿಕಾಸ್ ಆಫ್ ದ್ಯಾಟ್ ನನಗೇನಿತ್ತು, ಅವಾಗ ಫಿಸಿಕ್ಸಲ್ಲಿ ಮ್ಯಾಥ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಅದಕ್ಕೋಸ್ಕರ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ತೊಗೊಂಡೆ IIT ಮಡ್ರಾಸಲ್ಲಿ. ಬಟ್ ದೆನ್ ಸ್ಲೋಲಿ ಐ ಸ್ಟಾರ್ಟೆಡ್ ರಿಯಲೈಸಿಂಗ್ ಐ ಎಂಜಾಯ್ ಬಿಲ್ಡಿಂಗ್ ಪ್ರಾಡಕ್ಟ್ಸ್, ಡೆವಲಪ್ ಮಾಡೋದನ್ನು. ಸೊ ನೌ ಐ ಹ್ಯಾವ್ ಟರ್ನ್ ಇನ್ ಟು ಅ ಪ್ರಾಡಕ್ಟ್ ಮ್ಯಾನೇಜರ್ ಆ್ಯಂಡ್ ಈ ಥರ ಗೈಡೆನ್ಸ್ ಮಾಡಿ AI ಮೇಲೆ ಹೇಗೆ ವರ್ಕ್ ಮಾಡೋದು ಅಂತೆಲ್ಲ. ಬಿಕಾಸ್ ಆಫ್ ದಿಸ್ ನಿಮ್ಗೆ ನೋಡ್ತಾ ಇದ್ದೀರಾ, ನಾನು ಬೇರೆ ಡೈರೆಕ್ಷನಲ್ಲಿ ಹೋಗೇ ಈ ಡೈರೆಕ್ಷನಿಗೆ ಬಂದೆ. ಅದು ನಿಮ್ಗೆ ಆಗಬಾರ್ದು ಅಂತ ಕಂಪ್ಲೀಟಾಗಿ ನಾವು ಬ್ರಾಂಚ್ ಎಕ್ಸ್ಪ್ಲೋರರ್ನ ಬಿಲ್ಡ್ ಮಾಡಿದ್ದೀವಿ. ಯು ಕ್ಯಾನ್ ಗೆಟ್ ಟು ಸಿ ಎವ್ರಿ ಬ್ರಾಂಚಲ್ಲಿ ಏನೇನಿರುತ್ತೆ, ಯಾವ ಸಬ್ಜೆಕ್ಟ್ಸ್ ಇಂಪಾರ್ಟೆಂಟ್ ಆಗುತ್ತೆ,
ಯಾರಿಗಿದು ಸೂಟ್ ಆಗುತ್ತೆ, ಅದ್ರದ್ದು ಕೆರಿಯರ್ ಏನು, ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಈ ಬ್ರಾಂಚ್ ಕಂಪ್ಯಾರಿಸನ್ ನೀವು ಕಂಪೇರು ಮಾಡ್ಬೋದು. CS ಮತ್ತು AML ಮಿಡಲಲ್ಲಿ ಏನು ಡಿಫ್ರೆನ್ಸು, CS ಮತ್ತು ಐ ಟಿ ಸಿಗ್ತಾ ಇದೆ ನನಗೆ, CS ಸಿಗ್ತಾ ಇಲ್ಲ, ಇದ್ರ ಮಿಡಲಲ್ಲಿ ಏನು ಡಿಫ್ರೆನ್ಸು, ಆ ಥರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಕಟ್ ಆಫ್ಸ್ ಆ್ಯಂಡ್ ರ್ಯಾಂಕಿಂಗ್ಸ್ ಅಂತ ಹೊಸ್ದಾಗಿ ಫೀಚರ್ ಲಾಂಚ್ ಮಾಡಿದ್ದೀವಿ. ದಿಸ್ ಈಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ನಿಮಗೆ ಏನಂದರೆ ಇದರಲ್ಲಿ ಇಂಜಿನಿಯರಿಂಗ್ ಹಬ್ ಅಂತ ಕಂಪ್ಲೀಟ್ ಕರ್ನಾಟಕ ಅಲ್ಲಿ ನಿಮಗೆ ಏನೇನು ಎಷ್ಟು ಇಂಜಿನಿಯರಿಂಗ್ ಕಾಲೇಜಸ್ ಇದೆ ಕಂಪ್ಲೀಟ್ ಇಲ್ಲಿ ಮ್ಯಾಪ್ ಆಗಿದೆ. ನಿಮಗೆ ಫಿಲ್ಟರ್ಸು ಇದೆ ಇಲ್ಲಿ. ಫಾರ್ ಎಕ್ಸಾಂಪಲ್ ನೀವೇನು ಮಾಡ್ಬೋದು ಅಂದರೆ, ಲಚ್ಚೆ ನಾನು ಬ್ಯಾಂಗ್ಳೂರು ಅರ್ಬನ್ನಲ್ಲಿರೋ ಕಾಲೇಜ್ ತೋರಿಸಿ ಅಂದರೆ ಬ್ಯಾಂಗ್ಳೂರು ಅರ್ಬನ್ ಕಾಲೇಜಸ್ ಮಾತ್ರ ಸಿಗುತ್ತೆ ನಿಮಗೆ. ಸೊ ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು ಯಾವ್ಯಾವ ಕಾಲೇಜಸ್ ಎಲ್ಲೆಲ್ಲಿದೆ ಅಂತ. ಆ್ಯಂಡ್ ಮೋರ್ ಓವರ್ ನೆಕ್ಸ್ಟ್ ಇನ್ನೂ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಏನಂದರೆ, ನಾವು ನಿಮಗೆ ಕ್ಲಾಸಿಫೈ ಮಾಡಿ ಕೊಟ್ಟಿದ್ದೀವಿ ಗೌರ್ಮೆಂಟ್, ಪ್ರೈವೇಟ್ ಏಡೆಡ್, ಪ್ರೈವೇಟ್ ಅನ್ಏಡೆಡ್. ಈಗ ಎಷ್ಟೊಂದು ಜನ ಇರ್ತಾರೆ, ಲೆಚ್ಚೆ ನಾನು ಬರೀ ಗೌರ್ಮೆಂಟ್ ಕಾಲೇಜ್ ಸೀಟೇ ನೋಡ್ತಾ ಇದ್ದೀನಿ ಸರ್, ಅದು ಯಾವ್ದಾವ ಕಾಲೇಜಸ್ಸು ಅಂದರೆ ನೀವು ಬೇರೆ ಫಿಲ್ಟರ್ಸ್ ಹಿಂಗೆ ರಿಮೂವ್ ಮಾಡಿದ್ರೆ ಗೌರ್ಮೆಂಟ್ ಕಾಲೇಜಸ್ ಯಾವ್ದ್ಯಾವ್ದಿದೆ ಬ್ಯಾಂಗ್ಳೂರಲ್ಲಿ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಲೆಚ್ಚೆ 2 ಕಾಲೇಜ್ ಇದೆ ಇಲ್ಲಿ. ಒಂದು UVCE ಕಾಲೇಜ್ ಇದೆ ಆ್ಯಂಡ್ ಅನದರ್ ಇಸ್ SKSJT ಇಂಜಿನಿಯರಿಂಗ್ ಆಫ್ ಟೆಕ್ನಾಲಜಿ. ಈ 2 ಕಾಲೇಜ್ ಇದೆ ಗೌರ್ಮೆಂಟ್. ಪ್ರೈವೇಟ್ ಏಡೆಡಲ್ಲೂ ಫೀಸ್ ಕಮ್ಮಿ ಇರುತ್ತೆ. ಇದ್ಯಾವ ಕಾಲೇಜಸ್ಸು ಸರ್ ಅಂತ ಕೇಳಿದ್ರೆ BMS ಕಾಲೇಜ್ ಆಫ್ ಇಂಜಿನಿಯರಿಂಗು ಈಸ್ ಎ ಏಡೆಡ್ ಕಾಲೇಜ್. ಇದರಲ್ಲಿ 2 ಥರ ಇರುತ್ತೆ. ನಾನು BMS ಕಾಲೇಜ್ ರಿವ್ಯೂ ವಿಡಿಯೋಲು ಇದು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಆ್ಯಂಡ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಈಸ್ ಆಲ್ಸೋ ಏಡೆಡ್ ಕಾಲೇಜ್, ಅಲ್ಲೂ ನೀವು ಚೆಕ್ ಮಾಡ್ಬೋದು. ಸೊ ಇದು ಬೇಸಿಕಲಿ ನೀವು ಬೇಲಿ ಯು ಕ್ಯಾನ್ ಪ್ಲೇ ವಿತ್ ಇಟ್. ಪ್ರೈವೇಟ್ ಅನ್ಏಡೆಡ್ ಹಾಕಿದ್ರೆ ಎಲ್ಲ ಬರುತ್ತೆ. ನೆಕ್ಸ್ಟು ಆಟೋನಮಸ್ ಮಾತ್ರ ಬೇಕು ಅಂದರೆ ನೀವು ಮಿಕ್ಕಿದೆಲ್ಲ ಡಿಸೆಲೆಕ್ಟ್ ಮಾಡಿ. ಇಷ್ಟು ಕಾಲೇಜಸ್ ಇದೆ ಬ್ಯಾಂಗ್ಳೂರಲ್ಲಿ ಆಟೋನಮಸ್ ಕಾಲೇಜಸ್. ಆಟೋನಮಸ್ ಏನು ಯೂಸು ಇದೆಲ್ಲ ನಾನು ಇನ್ನೊಂದು ಸಪ್ರೇಟಿಗೆ ವಿಡಿಯೋ ಮಾಡಿ ಹೇಳ್ತೀನಿ. Tier 1, Tier 1.5 ಅದೆಲ್ಲ ಏನು ಅಂತಲೂ ಹೇಳ್ತೀನಿ. ನಿಮಗೋಸ್ಕರ ಇದು ನಾವು ಕಂಪ್ಲೀಟ್ ರಿಸರ್ಚ್ ಮಾಡಿ ಡೇಟಾ ತೊಗೊಂಡು ಇದನ್ನು ಬಿಲ್ಡ್ ಮಾಡಿದ್ದೀವಿ. ಆ್ಯಂಡ್ ಇಟ್ ಈಸ್ ಆಲ್ರೆಡಿ ಲೈವ್. ಎಕ್ಸ್ಪ್ಲೋರ್ ಇಂಜಿನಿಯರಿಂಗ್ ಅಂತ ಓದಿದ್ರೆ KICT ಕೌನ್ಸಿಲಿಂಗಲ್ಲಿ ನಿಮ್ಗೆ ಇದು ಕಾಣುತ್ತೆ. ಯಾವ ಡಿಸ್ಟ್ರಿಕ್ಟ್ ನೋಡ್ತಿದ್ದೀರಾ ಅಥವಾ ಎಲ್ಲದನ್ನು ನೋಡಬೇಕಾ, ಎಲ್ಲದನ್ನು ನಿಮಗೆ ಇಲ್ಲಿ ಕ್ಲಿಯರಾಗಿ ನಿಮ್ಗೆ ಸಿಗುತ್ತೆ. ಯಾವ ಕಾಲೇಜಸ್ ಯಾವ್ದು ಚೆನ್ನಾಗಿರೋದು, ಎಲ್ಲೆಲ್ಲಿದೆ, ಕಂಪ್ಲೀಟ್ ಇನ್ಫಾರ್ಮೇಷನ್. ಇದು ಹೆಂಗೆ ಯೂಸ್ ಮಾಡಬೇಕು ಅಂತ ನಾನು ನಿಮಗೆ ಸಪ್ರೇಟ್ ಒಂದು ವಿಡಿಯೋ ಮಾಡೇ ತೋರಿಸ್ಕೊಡ್ತೀನಿ. ಬಟ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇರೋದು ಅಂದರೆ, ಆಲ್ರೆಡಿ ನಿಮಗೆ ಎಷ್ಟೊಂದು ಫೀಚರ್ಸ್ ಆ್ಯಂಡ್ ಟೂಲ್ಸ್ ನಿಮಗೆ ಬಿಲ್ಡ್ ಮಾಡಿ ಕೊಟ್ಟಿದ್ದೀವಿ ಫಾರ್ ಫ್ರೀ. ಪ್ಲೇಸ್ಮೆಂಟ್ ರಿವ್ಯೂಸ್ ಅಗೇನ್ ಇದು ಏನು ನಾವು ಯೂಟ್ಯೂಬಲ್ಲೂ ಮಾಡ್ತಾಯಿದ್ದೀವಿ. ಅಗೇನ್ ಆ ಕಾಲೇಜ್ ನಾನು ಮ್ಯಾಪ್ ಕಂಪ್ಯಾರಿಸನಲ್ಲಿ ಏನಿದೆ ಟಿಯರ್ ಪ್ರಕಾರ ನಾನು ಮಾಡಿದ್ದೀನಿ, ಅದು ನಿಮ್ಗೆ ತಿಳಿಸ್ಕೊಡ್ತೀನಿ ಸಪ್ರೇಟ್ ವಿಡಿಯೋಲಿ. KICT ಕೌನ್ಸಿಲಿಂಗ್ ಸೈಟಲ್ಲಿ ದಿಸ್ ಈಸ್ ದಿ ಸೈಟ್. ಇದರಲ್ಲಿ ಅಗೇನ್ ಇಂಪಾರ್ಟೆಂಟ್ ಲಿಂಕ್ಸ್ ಇದೆ, ನಿಮಗೆ ಟೈಮ್ಲಿ ಅಪ್ಡೇಟ್ ಸಿಗ್ತಾ ಇರುತ್ತೆ. ಆ್ಯಂಡ್ ಫೈನಲಿ ಪ್ರಾಸೆಸ್ ಗೈಡೆನ್ಸಲ್ಲಿ ಏನು, ನಾನು ಅಪ್ಲಿಕೇಶನ್ ಟೈಮಿಂದನೂ ವೀಡಿಯೋಸ್ ಮಾಡ್ತಾ ಬರ್ತಾಯಿನಿ, ಸ್ಟೆಪ್ ಬೈ ಸ್ಟೆಪ್. ಎಕ್ಸಾಮ್ 2 ಬರಿಬೋದಾ, ಅದ್ರದ್ದು ಬೆನಿಫಿಟ್ ಏನು, ನಿಮಗೋಸ್ಕರ KE ಟೀಮ್ ಅವ್ರ ಹತ್ರ ಹೋಗಿ ಮಾತಾಡ್ಕೊಂಡು ಬಂದು ಕನ್ಫರ್ಮೇಷನ್ ಕೊಟ್ಟಿದ್ದೀನಿ. ಸೊ ಇದೆಲ್ಲ ಮಕ್ಕಳೇ ಈಸ್ ಅ ಫ್ರೀ ರಿಸೋರ್ಸಸ್ ಆ್ಯಂಡ್ ಟೂಲ್ಸ್. ಇದೊಂಥರ ನಿಮಗೆ ಕಂಪ್ಲೀಟ್ ಮ್ಯಾಪ್ ಇದ್ದಂಗೆ. ನಿಮ್ಮ ಕೌನ್ಸ್ಲಿಂಗ್ ನಾನೇ ಓನಾಗಿ ಮಾಡ್ತೀನಿ ಅಂದರೆ ವಿ ವಿಲ್ ಡೆಫಿನೆಟ್ಲಿ ಸಪೋರ್ಟ್ ಯು ವಿತ್ ಆಲ್ ದೀಸ್ ಥಿಂಗ್ಸ್. ನಿಮ್ಗೆ ಏನು ಬೇಕು, ಪ್ಲೇಸ್ಮೆಂಟ್ಸ್ ಹೇಗಿದೆ ಕಾಲೇಜು, ಕಾಲೇಜ್ ರ್ಯಾಂಕ್ ಯಾವುದಿದೆ, ಯಾವ ಬ್ರ್ಯಾಂಚ್ ತೊಗೊಂಡ್ರೆ ಏನು, ರ್ಯಾಂಕ್ ಏನು, ಕಾಲೇಜ್ ಬಿಟ್ರೇನು, ಕಂಪ್ಲೀಟ್ ಟೂಲ್ಸ್ ಆ್ಯಂಡ್ ಫೀಚರ್ಸ್ ಆಲ್ರೆಡಿ ನಮ್ಮ ಟೀಮ್ ಬಿಲ್ಡ್ ಮಾಡ್ತಾ ಇದೆ. ಆ್ಯಂಡ್ ಇಟ್ ಈಸ್ ಕಂಪ್ಲೀಟ್ಲಿ ಫಾರ್ ಫ್ರೀ. ಅದನ್ನು ಅರ್ಥ ಮಾಡ್ಕೊಳ್ಳಿ, ಬಿಕಾಸ್ ವಿ ಆರ್ ಪ್ಯಾಷನೇಟ್ ಅಬೌಟ್ ಎಜುಕೇಷನ್ ಆ್ಯಂಡ್ ಗೈಡೆನ್ಸ್ ಟು ಕರ್ನಾಟಕ ಸ್ಟೂಡೆಂಟ್ಸ್. ಓಕೆನಾ? ಆ್ಯಂಡ್ ನೀವು ಎಷ್ಟೊಂದು ಜನ ಅನ್ಕೋಬೋದು, ನಾನು ಈವನ್ ಆಫ್ಲೈನ್ ಸ್ಟೂಡೆಂಟ್ಸ್, ಸಿಂಪ್ಲಿಫೈಡ್ ಮೈಂಡ್ ಸ್ಟೂಡೆಂಟ್ಸ್ ಬಂದವಾಗ ಹೇಳ್ತಾಯಿದ್ರು, ಸರ್ ನಿಮ್ಮ ಯೂಟ್ಯೂಬ್ ಚಾನಲ್ ಇದೆ, ತುಂಬ ರೆವೆನ್ಯೂ ಬರುತ್ತಲ್ಲ ಅಂತ. ಸೊ ನೀವೇನಾದ್ರು ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸ್ ಯೂಟ್ಯೂಬಿಂದ ಎಷ್ಟು ರೆವೆನ್ಯೂ ಬರುತ್ತೆ ಅಂತ ನಿಮ್ಗೆ ಏನಾದ್ರು ಗೆಸ್ ಮಾಡಬೇಕು ಅಂದರೆ ಜಸ್ಟ್ ನನ್ನ ಮಾತು ಕೇಳಬೇಡಿ, ನೀವೇ ChatGPT ಹೋಗಿ ಯೂಟ್ಯೂಬ್ ಚಾನಲ್ಲು ಇಂಡಿಯಾ ಬೇಸ್ಡು ಒಂದು 1 lakh ಸಬ್ಸ್ಕ್ರೈಬರ್ಸ್ ಇದ್ದರೆ ಎಷ್ಟು ರೆವೆನ್ಯೂ ಬರ್ಬೋದು ಅಂತ ಚೆಕ್ ಮಾಡಿ ನೋಡಿ. ನಿಮಗೆ ರಿಯಾಲಿಟಿ ಗೊತ್ತಾಗುತ್ತೆ. ಯೂಟ್ಯೂಬಿಂದ ಏನು ರೆವೆನ್ಯೂ ಬರುತ್ತೆ ಅದು ನಮ್ಮ ಆಫೀಸ್, ಈ ಬಿಲ್ಡಿಂಗ್ ನಾವು ರೆಂಟ್ ಕಟ್ಟೋಕ್ಕೂ ಆಗಲ್ಲ. ಇಟ್ಸ್ ಅ ವೆರಿ 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 ಸ್ಮಾಲ್ ಅಮೌಂಟ್. ಸೊ ಆಫೀಸ್ ರೆಂಟ್ ಬಿಡಿ, ನಮ್ದು ಎಕ್ಸ್ಪರ್ಟ್ ಟೀಮ್ಗೆ ಸ್ಯಾಲ್ರೀಸ್ ಕೊಡಬೇಕು, ಇದೆಲ್ಲ ರಿಸರ್ಚ್ ಮಾಡಬೇಕು. ಇದಕ್ಕೆ ಡೇಟಾ ಟೆಕ್ನಾಲಜಿ ಬಿಲ್ಡ್ ಮಾಡಿದಾಗ ಅಲ್ಲಿ ಪ್ಲ್ಯಾಟ್ಫಾರ್ಮ್ಸಿಗೆ ಎಷ್ಟೊಂದು ಕಾಸ್ಟ್ ಇರುತ್ತೆ. ಸೊ ಲೈಕ್ 1 lakh ಏನಕ್ಕೆ ಹೇಳಿದೆ ಅಂದರೆ, ಲೈಕ್ ಆ್ಯಕ್ಟಿವ್ ಸಬ್ಸ್ಕ್ರೈಬರ್ಸ್ ಎಷ್ಟು ಇರ್ತಾರೆ ಅದ್ರ ಬೇಸಿಸ್ ಮೇಲೆ, ಎಷ್ಟು ವ್ಯೂಸ್ ಬರುತ್ತೆ ಅದ್ರ ಬೇಸಿಸ್ ಮೇಲೆ ರೆವೆನ್ಯೂ ಬರೋದು. ಸೊ 1 lakh ವ್ಯೂಸ್ ಬರ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ, ChatGPTಯಲ್ಲಿ ಹೋಗಿ ಕೇಳಿ. ಸೊ ಅಂದ್ರೂ ನಿಮಗೋಸ್ಕರ ನಾವು ಇಷ್ಟು ಫ್ರೀ ಟೂಲ್ಸ್ನ ತಂದಿದ್ದೀವಿ, ಬಿಕಾಸ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ದಿಸ್ ಇಯರ್. ಇದು ಎಲ್ಲ ಇಯರ್ ಥರ ಅಲ್ಲ. ನಾನು ಕಂಪ್ಲೀಟಾಗಿ ಇನ್ನೊಂದು ವೀಡಿಯೋನೇ ಮಾಡ್ತಾಯಿದ್ದೀನಿ ಯಾವ ಬ್ರಾಂಚ್ಗೆ ಯಾವ ಫ್ಯೂಚರ್ ಸ್ಕೋಪ್ ಇದೆ ಅಂತ. ಬಿಕಾಸ್ ಸಿ ಎಸ್ ಅಂತ ಲಾಸ್ಟ್ 10 years 15 years ಏನು ಓಡ್ತು, ಇಟ್ಸ್ ನಾಟ್ ಗೋಣ ಬಿ ದ ಸೇಮ್ ಫ್ಯೂಚರಲ್ಲಿ.
ಸೊ ಲಾಟ್ ಆಫ್ ಥಿಂಗ್ಸ್ ಆರ್ ಚೇಂಜಿಂಗ್, AI ಬರ್ತಾ ಇದೆ, ಇಟ್ ವಿಲ್ ಬಿ ಎನ್ AI ಬೂಮ್. ಸೊ ಅದಕ್ಕೋಸ್ಕರ ನಾನು ನಿಮ್ಮನ್ನು ಪ್ರಿಪೇರ್ ಆಗಿರಬೇಕು, ನಿಮ್ಮದು ಫ್ಯೂಚರ್ ಚೆನ್ನಾಗಿರಬೇಕು ಅಂತ ಇವೆಲ್ಲ ಬಿಲ್ಡ್ ಮಾಡ್ತಾ ಇರೋದು. ಸ್ಟಿಲ್ ನಿಮಗೆ ಇನ್ ಕೇಸ್ ಆ್ಯಂಡ್ ನೆಕ್ಸ್ಟ್ ಆಸ್ಪೆಕ್ಟ್ಸ್ ಐ ವಾಂಟೆಡ್ ಟು ಅನೌನ್ಸ್, ನಾವು ನಿಮಗೋಸ್ಕರ ಇಂಡಸ್ಟ್ರಿ ಪಾಡ್ಕಾಸ್ಟ್ ತರಿಸ್ತಾ ಇದ್ದೀವಿ. ಎಷ್ಟೊಂದು ನನ್ನ ಫ್ರೆಂಡ್ಸು IIT ವರ್ಕ್ ಮಾಡಿ ಇಲ್ಲ ಟಾಪ್ ಕಾಲೇಜಲ್ಲಿ ಓದಿರೋರು, VTU ಟಾಪರ್ಸ್ ಇರ್ತಾರೆ, ಬೇರೆ ಬೇರೆ ಫೀಲ್ಡ್ಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರನ್ನ ನಾನು ಕರ್ಕೊಂಬಂದು ಪಾಡ್ಕಾಸ್ಟ್ ಮಾಡ್ತೀನಿ ನಿಮಗೋಸ್ಕರ, ಸೊ ದಟ್ ಯು ಗೆಟ್ ಟು ನೋ ಬೇರೆ ಬೇರೆ ಫೀಲ್ಡ್ಸಲ್ಲಿ ಏನೇನಿದೆ ಫ್ಯೂಚರು. ಅವ್ರು ಲೈಕ್ ಯು ಕ್ಯಾನ್ ಗೆಟ್ ಟು ಹಿಯರ್ ಫ್ರಮ್ ದಿ ಎಕ್ಸ್ಪರ್ಟ್ಸ್ ಇನ್ ದಟ್ ಇಂಡಸ್ಟ್ರೀಸ್. ಅದು ಅಗೈನ್ ಕಂಪ್ಲೀಟ್ಲಿ ಫ್ರೀ ನಿಮಗೋಸ್ಕರ. ಸ್ಟೂಡೆಂಟ್ಸ್ನ ಕರೆಸ್ತೀವಿ, ಲೈಕ್ 4th ಇಯರ್ ಸ್ಟೂಡೆಂಟ್ಸ್ ಪ್ಲೇಸ್ಮೆಂಟ್ಸ್ ಹೇಗಾಗ್ತಾ ಇದೆ, ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್, ಇದೆಲ್ಲ ನಿಮಗೋಸ್ಕರ ನಾವು ಕಂಪ್ಲೀಟ್ ಆಲ್ರೆಡಿ ಇಟ್ ಈಸ್ ಆಲ್ ಇನ್ ರನ್ನಿಂಗ್ ಮೋಡ್. ಎವ್ರಿ ವೀಕ್ ಆನ್ ವೀಕ್ ವಿಡಿಯೋ ಬರ್ತಾ ಇರುತ್ತೆ. ಸೊ ನೀವು ಇದನ್ನು ಕನ್ಸ್ಯೂಮ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ಯು ಆರ್ ಲೈಕ್ ಇನ್ ಅ ಮಚ್ ಬೆಟರ್ ಪೊಸಿಷನ್. ಸೊ ಇದು ಆದಮೇಲೆ ನನಗಿಲ್ಲ ಸರ್, ನನಗೆ ಇನ್ನೂ ಕ್ಲಾರಿಟಿ ಇಲ್ಲ, ನನಗೆ ತುಂಬ ಟೆನ್ಷನ್ ಇದೆ, ನಮ್ಮ ಪೇರೆಂಟ್ಸ್ಗೆ ನನಗೆ ಲೈಕ್ ವಿ ಆರ್ ನಾಟ್ ಏಬಲ್ ಟು ಡಿಸೈಡ್ ಅನ್ನೋರಿಗೆ ವಿ ಆರ್ ಆಫರಿಂಗ್ ಪರ್ಸ್ನಲ್ ಹೆಲ್ಪ್, ಪರ್ಸ್ನಲೈಸ್ ಗೈಡೆನ್ಸ್. ಇದೆಲ್ಲ ನಿಮ್ಗೆ ಆಲ್ರೆಡಿ ಫ್ರೀ ರಿಸೋರ್ಸಸ್, ಫ್ರೀ ಟೂಲ್ಸ್ ಇದೆ, ಫ್ರೀ ಯೂಟ್ಯೂಬಲ್ಲಿ ನಾವೆಲ್ಲ ಗೈಡೆನ್ಸ್ ಕೊಡ್ತಾ ಇರ್ತೀವಿ. ಅದಾದಮೇಲೂ ಇನ್ನೂ ಸ್ಪೆಸಿಫಿಕ್ ಆಗಿ ಬೇಕು ಅಂದರೆ ಅವ್ರಿಗೆ ನಾವು ಪರ್ಸ್ನಲೈಸ್ ಗೈಡೆನ್ಸ್, ಇದು ಕಾಮನ್ ವೀಡಿಯೋಸು ಮತ್ತು ಟೂಲ್ಸು ನಿಮ್ಗೆ ಸ್ಪೆಸಿಫಿಕ್ ಆನ್ಸರ್ಸ್ಗೆ ಲೈಕ್ ಅಡ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ದೆನ್ ಯು ಕ್ಯಾನ್ ಚೂಸ್ ಟು ಗೆಟ್ ಅವರ್ ಪರ್ಸ್ನಲ್ ಹೆಲ್ಪ್. ಇದರಲ್ಲಿ ಏನೇನು ಕವರ್ ಮಾಡ್ತೀವಿ ಅಂತ ಹೇಳ್ತೀನಿ. ಇಲ್ಲೂ ಅಗೇನ್ ಪ್ರಾಸೆಸ್ ವೀಡಿಯೋಸ್ ಇರುತ್ತೆ ನಿಮಗೆ, ಇನ್ ಡೆಪ್ತು ಕೌನ್ಸ್ಲಿಂಗ್ ಏನಕ್ಕಾಗುತ್ತೆ, ಹೇಗೆ, ಹೌ ಟು ರೀಡ್, ಹೌ ಟು ಅಪ್ಲೈ, ಎವ್ರಿಥಿಂಗ್ ವಿಲ್ ಬಿ ಲೈಕ್ ಪ್ರಾಸೆಸ್ ವೀಡಿಯೋಸ್, ಸ್ಟೆಪ್ ಬೈ ಸ್ಟೆಪ್ಸ್ ನಿಮಗಿರುತ್ತೆ. ಟಾಪ್ ಕಾಲೇಜ್ ಇನ್ ಡೆಪ್ತ್ ರಿಸರ್ಚ್, ಲೈಕ್ ಯಾವ ಕಾಲೇಜಲ್ಲಿ ಯಾವ ಥರ ಇರುತ್ತೆ, ಕಂಪ್ಲೀಟ್ ಡಾಕ್ಯುಮೆಂಟೇಷನ್, ಡೀಟೇಲ್ ಅವರ್ ರಿಸರ್ಚ್ ಸಿಗುತ್ತೆ ನಿಮಗೆ. ಕಟ್ ಆಫ್ಸ್ ಫಾರ್ ಯು, ಲೈಕ್ ಕಟ್ ಆಫ್ಸ್ ನಿಮಗೆ ಇದು ಇನ್ನೊಂದು ವೀಡಿಯೋನೇ ಮಾಡ್ತೀನಿ, ವೆರಿ ವೆರಿ ಇಂಟ್ರೆಸ್ಟಿಂಗ್. ನಾವು ಲಾಸ್ಟ್ ಇಯರ್ ಕಟ್ ಆಫ್ಸ್ನ ತೊಗೊಂಡು ಕ್ಯಾಟಗರಿ ವೈಸ್ ಸೆಗ್ರಿಗೇಟ್ ಮಾಡಿದ್ದೀವಿ. ನಾಟ್ ಜಸ್ಟ್ ಫಾರ್ ಇಂಜಿನಿಯರಿಂಗ್, ಎಲ್ಲ ಕೋರ್ಸು, ಆರ್ಕಿಟೆಕ್ಚರ್ ಇರ್ಬೋದು, ಮೆಡಿಕಲ್ ಇರ್ಬೋದು, ವೆಟರ್ನರಿ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, BSc ನರ್ಸಿಂಗ್ ಇರ್ಬೋದು, ಎಲ್ಲದನ್ನು. ಬಿಕಾಸ್ ಏನಂದರೆ KEA ಅವ್ರು ಏನು ಪಬ್ಲಿಷ್ ಮಾಡ್ತಾರೆ, ಇಟ್ಸ್ ನಾಟ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ದಟ್. ಎಷ್ಟೊಂದು ಸ್ಟೂಡೆಂಟ್ಸ್ಗೆ ಆ್ಯಂಡ್ ಪೇರೆಂಟ್ಸ್ಗೆ ಅದು ಅರ್ಥನೇ ಆಗಲ್ಲ. ಸೊ ನೀವು ಕ್ಯಾಟಗರಿ ಏನು, ನಿಮ್ದು ರ್ಯಾಂಕ್ ಏನು ಅನ್ನೋದ್ರ ಬೇಸಿಸ್ ಮೇಲೆ ನಿಮ್ಗೆ ಸ್ಪೆಸಿಫಿಕ್ಕಾಗಿ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡ್ತೀವಿ. ಇದು ವೆರಿ ವೆರಿ ಇಂಟ್ರೆಸ್ಟಿಂಗ್. ಸಪ್ರೇಟ್ ನಾನೊಂದು ವೀಡಿಯೋನೇ ಮಾಡಿ ತೋರಿಸ್ತೀನಿ. ದಿಸ್ ವಿಲ್ ಬಿ ಅವೈಲಬಲ್ ಟು ಯು. ಬಿಕಾಸ್ ಇದೇನಂದರೆ ಇದು ಇನ್ನೂ ಈ ಆಸ್ಪೆಕ್ಟ್ಸ್ ಎಲ್ಲ ಇನ್ನೂ ತುಂಬ ತುಂಬ ಎಕ್ಸ್ಪೆನ್ಸಿವ್. ನಾವು ಇದನ್ನು ಕ್ರಿಯೇಟ್ ಮಾಡೋದಕ್ಕೇ ನಾವು ತುಂಬ ಎಕ್ಸ್ಪೆನ್ಸ್ ಇದೆ ನಮಗೆ. ಸೊ ಅದಕ್ಕೋಸ್ಕರ ಇದನ್ನು ನಾವು ಪೇಯ್ಡ್ ಕೌನ್ಸಿಲಿಂಗ್ ಬ್ಯಾಚ್ ಸ್ಟೂಡೆಂಟ್ಸಿಗೆ ಮಾತ್ರ ಕೊಡ್ತೀವಿ. KCET ಮಾರ್ಗ ಇರ್ಬೋದು, ಸಾರಥಿ ಬ್ಯಾಚ್ ಇರ್ಬೋದು, ಆ್ಯಂಡ್ ಭರವಸೆ ಬ್ಯಾಚ್ಗೂ ದೀಸ್ ಆಸ್ಪೆಕ್ಟ್ಸ್ ವಿಲ್ ಬಿ ಗಿವನ್. ಸೊ ನಾನು ಕಂಪ್ಲೀಟ್ ಫೈನಲ್ ಆಗು ಹೇಳ್ತೀನಿ ಯಾವ ಬ್ಯಾಚ್ಗೆ ಏನೇನು ಸಿಗುತ್ತೆ ಅಂತ. ಬಟ್ ಕಟ್ ಆಫ್ಸ್ ಡಾಕ್ಯುಮೆಂಟ್ ವಿಲ್ ಬಿ ವೆರಿ ವೆರಿ ಹೆಲ್ಪ್ಫುಲ್ ಫಾರ್ ಯು. ಸೊ ಅದನ್ನು ನೋಡಿ. ನೆಕ್ಸ್ಟು ಕೆರಿಯರ್ ಆ್ಯಂಡ್ ಸ್ಯಾಲ್ರೀಸ್. ಇದು ಯಾವ ಕೆರಿಯರ್, ಯಾವ ಬ್ರಾಂಚ್ ತೊಗೊಂಡ್ರೆ ನಿಮ್ಮದು ಜಾಬ್ ಟ್ರೆಜೆಕ್ಟ್ರಿ ಯಾವ ಥರ ಇರುತ್ತೆ, ನಿಮ್ಮದು ಸ್ಯಾಲ್ರಿ ರೇಂಜಸ್ ಯಾವ ಥರ ಇರುತ್ತೆ ಮಾರ್ಕೆಟಲ್ಲಿ. ಬಿಕಾಸ್ ಎಲ್ಲರೂ ಹೇಳ್ತಾರೆ ಲೈಕ್ ಎಷ್ಟೊಂದು ಬ್ರಾಂಚಸ್ ಎವರ್ಗ್ರೀನು, ಅದು ತೊಗೊಂಡ್ರೆ ಎಲ್ಲ ಚೆನ್ನಾಗಿರುತ್ತೆ ಅಂತ. ಬಟ್ ರಿಯಾಲಿಟಿ ಏನು ಅದ್ರದ್ದು ಮಾರ್ಕೆಟಲ್ಲಿ? 5 years ಆದಮೇಲೆ ಯಾವ ಥರ ಜಾಬ್ಸ್ ಇರುತ್ತೆ, 10 years ಆದಮೇಲೆ ನೀವು ಯಾವ ಪೊಸಿಷನ್ಗೆ ಹೋಗ್ತೀರಾ, ಯಾವ ಥರ ಇರುತ್ತೆ ನಿಮ್ಮ ಸ್ಯಾಲ್ರಿ, ಯಾವ ಫೀಲ್ಡಲ್ಲಿ ಯಾವ್ದು ವರ್ಕ್ ಮಾಡ್ತಿರ್ತೀರಾ, ಕಂಪ್ಲೀಟ್ ಡೀಟೇಲ್ಸ್ ಕೆರಿಯರ್ ಆ್ಯಂಡ್ ಸ್ಯಾಲ್ರೀಸ್ ನಾವು ಆಲ್ರೆಡಿ ಇದು ಅಪ್ಲೋಡ್ ಮಾಡಿದ್ದೀವಿ ಆ್ಯಪಲ್ಲಿ. ಯಾರ್ಯಾರು ಕೋರ್ಸ್ ಇದ್ದಾರೆ ಅವ್ರಿಗೆ ಆಲ್ರೆಡಿ ಇದು ಸಿಕ್ಕಿದೆ. ಬ್ರಾಂಚ್ ವೀಡಿಯೋಸ್ ಆಲ್ರೆಡಿ ಇದೆ, ಕೆರಿಯರ್ ಆ್ಯಂಡ್ ಸ್ಯಾಲ್ರೀಸ್ ಆಲ್ರೆಡಿ ಇದೆ, ಟಾಪ್ ಕಾಲೇಜಸ್ ಡೀಟೇಲ್ಸ್ ಇದೆ. ಕಟ್ ಆಫ್ಸ್ ನಾನು ಇವತ್ತು ಅಥವಾ ನಾಳೆ ಅಪ್ಡೇಟ್ ಮಾಡಿ ಇನ್ನೊಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ. ಬ್ರಾಂಚ್ ಕಂಪಾಸ್ ಅನ್ನೋದು ವೆರಿ ವೆರಿ ಲೈಕ್ ಇಂಟ್ರೆಸ್ಟಿಂಗ್ ಥಿಂಗ್. ಬಿಕಾಸ್ ಮುಂದೆ AI ವರ್ಡಲ್ಲಿ ಲೈಕ್ ಇಫ್ ಯು ಆರ್ ಜಸ್ಟ್ ಗುಡ್ ಎನಫ್ ಆರ್ ಆ್ಯಾವ್ರೇಜ್ ಅಂದರೆ ವರ್ಕೌಟ್ ಆಗಲ್ಲ. ನಾನು ಇದನ್ನ ಎದುರಿಸೋಕ್ಕಲ್ಲ ಹೇಳ್ತಾ ಇರೋದು, ದಟ್ಸ್ ಗೋನ ಬಿ ದಿ ರಿಯಾಲಿಟಿ. ಯು ಹ್ಯಾವ್ ಟು ಬಿ ವೆರಿ ವೆರಿ ಗುಡ್ ಅಟ್ ವಾಟ್ ಯು ಆರ್ ಡೂಯಿಂಗ್. ಸೊ ಅದು ನೀವು ಇಫ್ ಯು ಹ್ಯಾವ್ ಟು ಬಿ ವೆರಿ ಗುಡ್ ಅಟ್ ವಾಟ್ ಯು ಆರ್ ಡೂಯಿಂಗ್, ಸೊ ನಿಮಗೆ ಗೊತ್ತಾಗಬೇಕು ನಿಮ್ಮ ಸ್ಟ್ರೆಂತ್ಸ್ ಏನು, ಇಂಟ್ರೆಸ್ಟ್ ಏನು, ಯಾವ ಬ್ರಾಂಚಲ್ಲಿ ಹೋದರೆ ಯಾವ ಥರ ಶೈನ್ ಆಗ್ತೀವಿ ಅಂತ. ಸೊ ಈ ಬ್ರಾಂಚ್ ಕಂಪಾಸ್ ವರ್ಕ್ಶಾಪ್ ಅಂತ ಲೈವ್ ವರ್ಕ್ಶಾಪ್ ನಾನು ಕಂಡಕ್ಟ್ ಮಾಡ್ತೀನಿ. ಇಟ್ ವಿಲ್ ಬಿ ಎ ಲೈವ್ 1 hour ವರ್ಕ್ಶಾಪ್. ಆ ವರ್ಕ್ಶಾಪಲ್ಲಿ ನಿಮ್ಗೆ ಅಟ್ ದಿ ಎಂಡ್ ಆಫ್ ದ ಡೇ ಒಂದು ದೊಡ್ಡ ರಿಪೋರ್ಟ್ ಬರುತ್ತೆ ನಿಮಗೆ. ನಾವು ರೆಕಮೆಂಡ್ ಮಾಡಿರೋದು ಯಾವ ಬ್ರಾಂಚಲ್ಲಿ ನಿಮ್ಗೆ ಸೂಟ್ ಆಗುತ್ತೆ, ಯಾವ ಬ್ರಾಂಚಲ್ಲಿ ನೀವು ಶೈನ್ ಆಗ್ಬೋದು, ಅದ್ರದ್ದು ಟ್ರೆಜೆಕ್ಟ್ರೀಸ್ ಏನು, ಅದಾದಮೇಲೆ ನೀವು ಇನ್ನೂ ಎಕ್ಸ್ಪ್ಲೋರ್ ಹೇಗೆ ಮಾಡ್ಬೋದು ಅಂತ. ಸೊ ದಿಸ್ ಈಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಲೈವ್ ವರ್ಕ್ಶಾಪ್ ಇರುತ್ತೆ. ಆಪ್ಷನ್ಸ್ ಎಂಟ್ರಿ ಹೆಲ್ಪ್, ದಿಸ್ ಈಸ್ ದಿ ಮೇಯ್ನ್ ಥಿಂಗ್. ಫೈನಲ್ ನಿಮ್ಮ ಡಿಸಿಷನ್ 4 years ಇಂದ 40 years ಏನು ಇದ್ರ ಮೇಲೆ ಎಲ್ಲ ಡಿಪೆಂಡ್ ಆಗೋದು, ಯಾವ ಥರ ನೀವು ಆಪ್ಷನ್ಸ್ ಎಂಟ್ರಿ ಫಿಲ್ ಮಾಡ್ತೀರಾ ಕೌನ್ಸ್ಲಿಂಗಲ್ಲಿ ಅಂತ. ಸೊ ಪೇಯ್ಡ್ ಸ್ಟೂಡೆಂಟ್ಸ್ಗೆ ನಿಮ್ಮ ರ್ಯಾಂಕ್ ತೊಗೊಂಡು, ಕ್ಯಾಟಗರಿ ತೊಗೊಂಡು, ನಿಮ್ಮ ಪ್ರಿಫರೆನ್ಸಸ್ ತೊಗೊಂಡು, ನಮ್ಮ ಎಕ್ಸ್ಪರ್ಟ್ ಟೀಮೇ ನಿಮಗೆ 100+ ಆಪ್ಷನ್ಸ್, 100+ ಕಾಂಬಿನೇಷನ್ಸ್ ನಿಮಗೆ
ಕ್ರಿಯೇಟ್ ಮಾಡಿ ಕೊಡ್ತೀವಿ. ಸೊ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದಿ ವೆರಿ 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 ಇಂಪಾರ್ಟೆಂಟ್ ನಿಮಗೆ ಡಿಸಿಷನ್. ನೀವೇ ಮಾಡ್ತೀನಿ ಅಂದರೆ ಡೆಫಿನೆಟ್ಲಿ ಮಾಡ್ಬೋದು. ಲೈಕ್ ಕಾಲೇಜ್ ಪ್ರಿಡಿಕ್ಟರ್ ಇಟ್ಕೊಂಡು ಯಾವ್ಯಾವ ಕಾಲೇಜ್ ಚೆನ್ನಾಗಿದೆ ಅಂತೆಲ್ಲ ಇಟ್ಕೊಂಡು ನೀವೇ ಆರ್ಡರ್ ರೆಡಿ ಮಾಡ್ಬೋದು. ಜಸ್ಟ್ ಏನಂದರೆ ಬಿ ವೆರಿ ವೆರಿ ಕೇರ್ಫುಲ್. ಒಂದು ಉಲ್ಟಾ ಪಲ್ಟಾ ಆದ್ರೂ ಯೋರ್ ಅಲಾಟ್ಮೆಂಟ್ ವಿಲ್ ಬಿ ವೆರಿ ವೆರಿ ಡಿಫ್ರೆಂಟ್. ಸೊ ದಟ್ಸ್ ವೈ ನಮ್ದು ಎಕ್ಸ್ಪರ್ಟ್ ಟೀಮ್ ರಿವ್ಯೂ ಮಾಡಿ ನಿಮಗೆ ಜನ್ರೇಟ್ ಮಾಡಿ ಕೊಡ್ತಾರೆ ಆಪ್ಷನ್ಸ್ ಎಂಟ್ರಿ. ಓಕೆನಾ? ದೆನ್ ಫೈನಲಿ ಇದೆಲ್ಲ ಲೈಕ್ ಇದ್ರೂ ನೆಕ್ಸ್ಟ್ ಇನ್ನೊಂದು ಆಸ್ಪೆಕ್ಟ್ಸ್ ಏನು ಪೇಡ್ ಸ್ಟೂಡೆಂಟ್ಸ್ಗೆ ಏನಿರುತ್ತೆ ಅಂದರೆ ವೀಕ್ಲಿ ಡೌಟ್ ಸೆಷನ್ಸ್ ಲೈವ್ ಬರ್ತೀನಿ ನಾನು ಎವ್ರಿ ವೀಕು. ಏನೇನು ವೀಕ್ ಆ ಕೌನ್ಸ್ಲಿಂಗ್ ಟೈಮಲ್ಲಿ, ಫಾರ್ ಎಕ್ಸಾಂಪಲ್ ಈಗ KCT ಕೌನ್ಸ್ಲಿಂಗ್, ಇಂಜಿನಿಯರಿಂಗ್ ಕೌನ್ಸ್ಲಿಂಗ್ ಮುಂಚೆನೇ ಮಾಡ್ತೀವಿ ನೀಟ್ಗಿಂತ ಅಂತ ಹೇಳ್ತಾ ಇದ್ದಾರೆ. ಎವ್ರಿ ವೀಕ್ ವಿಲ್ ಬಿ ಲೈಕ್ ನ್ಯೂ ಇನ್ಫಾರ್ಮೇಷನ್, ನ್ಯೂ ಟೆನ್ಷನ್ ಇರುತ್ತೆ, ಆಂಗ್ಸೈಟಿ ಇರುತ್ತೆ, ಕ್ವೆಶನ್ಸ್ ಇರುತ್ತೆ. ಅದೆಲ್ಲ ಕಂಪ್ಲೀಟಾಗಿ ನಾನು ಲೈವ್ ಬಂದು ನಿಮಗೆ ಪೇಡ್ ಸ್ಟೂಡೆಂಟ್ಸ್ಗೆ ನಾನು ಅವ್ರಿಗೆ ಅಡ್ರೆಸ್ ಮಾಡ್ತೀನಿ. ಬಿಕಾಸ್ ನಾನು ಇದು ಟೈಮ್ ಸ್ಪೆಂಡ್ ಆಗೋದ್ರಿಂದ ನಾನು ಬೇರೆ ಇನ್ನೂ ಹೊಸ ರಿಸರ್ಚ್ ಆಗಲಿ ಅಥವಾ ಹೊಸ ಕಾಲೇಜ್ ರಿವ್ಯೂ ಮಾಡೋಕ್ಕೆ ಟೈಮ್ ಹೋಗೋದ್ರಿಂದ ದಟ್ಸ್ ವೈ ದಿಸ್ ಇಸ್ ಓನ್ಲಿ ಫಾರ್ ಪೇಡ್ ಸ್ಟೂಡೆಂಟ್ಸ್. ಫೈನಲಿ ನನಗೆ ಒನ್ ಗೈಡೆನ್ಸ್ ಬೇಕು ಡೈರೆಕ್ಟ್ ರಂಜಿತ್ ಸರ್ ಅಥವಾ RP ಸರಿಂದ ಅಂತ ಹೇಳಿದ್ರೆ ಒನ್ ಗೈಡೆನ್ಸು ತೊಗೋಬೋದು. ಅದೇ ಸಪ್ರೇಟ್ ಕೋರ್ಸ್ ಇದೆ KCT ಮಾರ್ಗ ಪ್ರೋ ಅಂತ. ಸೊ ಇದೆಲ್ಲ ಡೀಟೇಲ್ಸು ನಿಮಗೆ ವೆಬ್ಸೈಟಲ್ಲಿದೆ kctcounseling.com KCT 2026 ಅಂತ ಹೋದರೆ ನಿಮ್ಗೆ ಏನೇನು ನಾವು ಗೈಡೆನ್ಸ್ ಮಾಡ್ತೀವಿ ಯಾರ್ಯಾರಿಗೆ ಅಂತೆಲ್ಲ ಕಂಪ್ಲೀಟ್ ಇದೆ. ಸೊ ಈಗ ಭರವಸೆ ಬ್ಯಾಚ್ ಅವ್ರಿಗೆ ಪ್ರಾಸೆಸ್ ವೀಡಿಯೋಸ್ ಸಿಗುತ್ತೆ, ಕಾಲೇಜ್ ಇನ್ಡೆಪ್ತ್ ಡಾಕ್ಯುಮೆಂಟ್ ಸಿಗುತ್ತೆ, ಕಟ್ ಆಫ್ಸ್ ಡಾಕ್ಯುಮೆಂಟ್ ಸಿಗುತ್ತೆ. ಬಿಕಾಸ್ ಭರವಸೆ ಬ್ಯಾಚ್ ಅವರು ವೆರಿ ಸ್ಮಾಲ್ ಅಮೌಂಟ್ ಪೇ ಮಾಡಿರೋದು ಕೌನ್ಸಿಲಿಂಗ್ ರಿಲೇಟೆಡ್ಗೋಸ್ಕರ. ಸೊ ನಿಮಗೆ ಈ ಸ್ಪೆಸಿಫಿಕ್ ಇನ್ನೂ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ನಿಮಗೆಲ್ಲ ಸಿಗುತ್ತೆ, ಡೀಟೇಲ್ಸ್ ಸಿಗುತ್ತೆ, ರಿಸರ್ಚ್ ಓರಿಯೆಂಟೆಡ್ ಡೇಟಾ ಸಿಗುತ್ತೆ. ಆಪ್ಷನ್ಸ್ ಎಂಟ್ರಿ ಮತ್ತು ಬ್ರಾಂಚ್ ಲೈವ್ ವರ್ಕ್ಶಾಪ್ ಇರಲ್ಲ. ಭರವಸೆ ಬ್ಯಾಚ್ ಅವ್ರಿಗೆ ಇದು 3 ಇರುತ್ತೆ. ಇನ್ ಕೇಸ್ ಇಫ್ ಯು ವಾಂಟ್ ಟು ಅಪ್ಗ್ರೇಡ್ ನಿಮ್ಗೆ ಡಿಸ್ಕೌಂಟು ಇರುತ್ತೆ. ಯು ಕ್ಯಾನ್ ಅಪ್ಗ್ರೇಡ್ ಆ್ಯಂಡ್ ಟೇಕ್ KCT ಮಾರ್ಗ ಅಟ್ 1000 rupees ಡಿಸ್ಕೌಂಟ್. ನಿಮ್ಗೆ ಇಲ್ಲ ಅಂದರೆ ಈ ಡಾಕ್ಯುಮೆಂಟ್ಸು, ಈ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಈ ರಿಸರ್ಚ್ ರಿಪೋರ್ಟ್ಸ್ ನಿಮಗೆ ಸಿಗುತ್ತೆ. ಸಾರಥಿ ಬ್ಯಾಚ್ ಅವ್ರಿಗೆ ಕಂಪ್ಲೀಟ್ ಎಲ್ಲ ಸಿಗುತ್ತೆ ಎಕ್ಸೆಪ್ಟ್ ಫಾರ್ ಒನ್ ಪರ್ಸ್ನಲ್ ಗೈಡೆನ್ಸ್. ಮಾರ್ಗ KCT ಮಾರ್ಗ ಸ್ಟೂಡೆಂಟ್ಸ್ಗೂ ಇದೆಲ್ಲ ಸಿಗುತ್ತೆ ಎಕ್ಸೆಪ್ಟ್ ಫಾರ್ ಒನ್ ಗೈಡೆನ್ಸ್. KCT ಮಾರ್ಗ ಪ್ರೋ ಯಾರ್ಯಾರು ತೊಗೋತೀರಾ ಅವ್ರಿಗೆ ಒನ್ ಗೈಡೆನ್ಸು ಇನ್ಕ್ಲೂಡ್ ಆಗಿರುತ್ತೆ. ಓಕೆನಾ? ಸೊ ಈ ಕಂಪ್ಲೀಟ್ ಡೀಟೇಲ್ಸ್ ಲೈಕ್ ಈ ಎಲ್ಲ ಮಾಡಬೇಕು ಅಂದರೆ ನೀವೇ ಯೋಚನೆ ಮಾಡಿ ಎಷ್ಟು ರಿಸರ್ಚ್ ಮಾಡಬೇಕು, ಎಷ್ಟು ಎಫರ್ಟ್ ಇದೆ, ಟೆಕ್ನಾಲಜಿ ಎಷ್ಟು ಬಿಲ್ಡ್ ಮಾಡ್ತಾ ಇದೀವಿ ನಾವು. ಆ್ಯಂಡ್ ಮೋರ್ ಓವರ್ ಈ ಲೆವೆಲ್ಲಾಗಿ ಎಷ್ಟು ಫ್ರೀ ಕೊಡ್ತಾ ಇದ್ದೀವಿ. ನೀವೆಲ್ಲರೂ ಬೇರೆ ಕಡೆ ಪೇಡ್ ತೊಗೊಂಡ್ರು ಈ ಫ್ರೀಯೆಸ್ಟ್ ಕಂಪ್ಯಾರಿಸನ್ಗೂ ಬರೋಲ್ಲ ಅದು. ಬಿಕಾಸ್ ಎಷ್ಟೊಂದು ಜನ ಅವ್ರು ಇಂಜಿನಿಯರಿಂಗೂ ಮಾಡಿರಲ್ಲ, ಇಂಜಿನಿಯರಿಂಗ್ ಜಾಬ್ಸ್ ಹೇಗಿದೆ ಅಂತ ಗೊತ್ತಿರಲ್ಲ, ಮುಂದೆ AI ಬಂದು ಇಂಜಿನಿಯರಿಂಗ್ ಜಾಬ್ಸ್ ಹೇಗಿರುತ್ತೆ ಅಂತಲೂ ಐಡಿಯಾನೇ ಇರಲ್ಲ. ಸೊ ಬಿ ವೆರಿ ವೆರಿ ಲೈಕ್ ಚೂಸಿ ನೀವು ಯಾವ ಗೈಡೆನ್ಸ್ ತೊಗೊತೀರಾ. ಫ್ರೀ ಗೈಡೆನ್ಸಲ್ಲಿ ಎಲ್ಲ ನೋಡ್ತೀನಿ ಅಂದರೆ ಅಪ್ ಟು ಯು. ಡೆಫಿನೆಟ್ಲಿ ವಿ ವಿಲ್ ಕೀಪ್ ಸಪೋರ್ಟಿಂಗ್ ಯು. ಅದರಲ್ಲೂ ನಾವು ವೀಡಿಯೋಸ್ ಮಾಡ್ತಾ ಇರ್ತೀನಿ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಇರಬೇಕು ಅಂತ. ಫ್ರೀ ಟೂಲ್ಸ್ ಯೂಸ್ ಮಾಡ್ಕೊಂಡೇ ಮಾಡೋಂಗಿದ್ರು ಮಾಡಿ, ನೋ ವರೀಸ್. ನಿಮಗೆ ಏನಾದ್ರು ಸ್ಪೆಸಿಫಿಕ್ ಆಗಿ ನಿಮ್ಮ ಪೇರೆಂಟ್ಸ್ ಹತ್ರ ಮಾತಾಡಿ ನಿಮಗೆ ಕ್ಲಾರಿಟಿ ಸಿಗ್ತಾ ಇಲ್ಲ, ಮುಂದೆ ಹೇಗಿರುತ್ತೆ ವರ್ಲ್ಡು, ಅದಕ್ಕೆ ಕರೆಕ್ಟಾಗಿರೋದನ್ನ ಹೇಗೆ ಚೂಸ್ ಮಾಡಬೇಕು ವಿತೌಟ್ ಮಿಸ್ಟೇಕ್ಸ್, ಪ್ರಾಪರಾಗಿ ಫ್ಯೂಚರ್ ರೆಡಿ ಇರಬೇಕು ಅಂದರೆ ನಿಮಗೆ ಈ ಪೇಯ್ಡ್ ಕೌನ್ಸಿಲಿಂಗ್ ಬೇಕು ಅಂದರೆ ಆಪ್ಟ್ ಮಾಡಿ. ಸೊ ಇಲ್ಲಿ ಗೆಟ್ ಪರ್ಸ್ನಲ್ ಹೆಲ್ಪ್ ಅಂತ ಅಥವಾ ಇಲ್ಲಿ ಏನು ಬೇಕೋ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ KCT ಮಾರ್ಗ ಸಿಗುತ್ತೆ. ಆಲ್ರೆಡಿ ಎಷ್ಟೊಂದು ವೀಡಿಯೋಸ್, ಡಾಕ್ಯುಮೆಂಟ್ಸ್, ಡೀಟೇಲ್ಸ್ ಅಪ್ಲೋಡ್ ಆಗ್ತಾ ಇದೆ. ನಾನು ನೆಕ್ಸ್ಟ್ ವೀಡಿಯೋಲಿ ಅಗೇನ್ ಕಟ್ ಆಫ್ಸ್ ವೀಡಿಯೋನು ಮಾಡಿ ತೋರಿಸ್ತೀನಿ. ವೆರಿ ವೆರಿ ಇಂಟ್ರೆಸ್ಟಿಂಗ್ ವೇ, ನಿಮ್ಗೆ ಈಸಿಯಾಗಿ ಅರ್ಥ ಆಗೋ ಥರ. ಸೊ ಬೇಸಿಕಲಿ ನಿಮ್ಮ ಕಂಪ್ಲೀಟ್ ಗೈಡೆನ್ಸ್ನ, ಕೌನ್ಸ್ಲಿಂಗ್ನ ಸಿಂಪ್ಲಿಫೈ ಮಾಡೋಕ್ಕೆ ಇದನ್ನು ನಾವು ತಂದಿರೋದು. ಓಕೆನಾ? ಸೊ ಇನ್ನೂ ನಿಮ್ಗೆ ಏನಾದರೂ ಫ್ರೀ ಟೂಲ್ಸಲ್ಲಿ ಇನ್ನೂ ಬೇಕು ಅಂದರೆ ಕಮೆಂಟ್ ಮಾಡಿ. ಈ ನಾನು ಏನೇನು ಮಾಡಿದ್ದೀನಿ ಇದನ್ನು ಬಿಟ್ಟು ಇನ್ನೂ ಏನಾದ್ರು ನಿಮ್ಮ ಕ್ವೆಶನ್ಸ್ ಇದ್ದರೆ, ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಅದ್ರ ಬೇಸಿಸ್ ಮೇಲೆ ನಮ್ಮ ಟೀಮ್ಗೆ ಟೈಮ್ ಇತ್ತು, ಸಪೋರ್ಟ್ ಮಾಡೋಕ್ಕಾಗುತ್ತೆ ಅಂದರೆ ವಿ ವಿಲ್ ಡೆಫಿನೆಟ್ಲಿ ಬಿಲ್ಡ್. ಬಟ್ ಆ್ಯಸ್ ಯು ಸಿ ತುಂಬ ಆಂಬಿಷಿಯಸ್ ಆಗಿದೆ, ಎಷ್ಟೊಂದು ಬಿಲ್ಡ್ ಮಾಡ್ತಾ ಇದ್ದೀವಿ, ಟೀಮ್ಗೆ ಟೈಮೇ ಇಲ್ಲ ಆ್ಯಕ್ಚುಲಿ. ಆ್ಯಂಡ್ ನಿಮಗೋಸ್ಕರ ಎಷ್ಟಾಗುತ್ತೋ ಅಷ್ಟು ಮಾಡಿ 100% ಮಾಡಿ ಕೊಡ್ತೀವಿ. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್.